ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆನೆ ತಿಂಡಿಗೆ ದೋಸೆ ಇಟ್ಟಿತ್ತ. ಇವತ್ತು ಚಳಿ ಇದೆ ಅಂತೇಳಿ ಸ್ವಲ್ಪ ಲೇಟಾಗಿದ್ವಿ, 6:45 ಆಗೋಗಿತ್ತು. ಅದಕ್ಕೆ ದೋಸೆ ಇಟ್ಟಿದ್ದೆಯಲ್ಲ, ಅದಕ್ಕೇನಾದರೂ ಒಂದು ಪಲ್ಯ ಮಾಡೋಣ ಅಂಥೇಳಿ ನೋಡುವಾಗ ಫ್ರಿಜ್ಜಲ್ಲಿ ಕ್ಯಾರೆಟ್ ಇತ್ತು. ಕ್ಯಾರೆಟೆಲ್ಲ ಈಗ ತುರಿದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ನಿಮಿಷ ಓಕೆ, ಒಂದು 3 ಆಲೂಗಡ್ಡೆ ಇತ್ತು. ಅದಕ್ಕೆ ಡ್ರೈ ಆಲೂಗಡ್ಡೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸಿಂಪಲ್ ರೆಸಿಪಿ ಇದು ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಆಯಿಲೆಲ್ಲ ಬಿಟ್ಟು ಈರುಳ್ಳಿ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗ್ರೇವಿ ಎಲ್ಲ ಬರಲಿ ಅಂತ ಲೈಟಾಗಿ. ಮತ್ತು ಇದು ಸೋಯಾನ ನೆನೆಸ್ಬಿಟ್ಟು ಸಣ್ಣದಾಗಿ ನೋಡಿ ಈ ಥರ ಕಿತ್ತಾಕಿದ್ದೀನಿ. ಯಾಕೆಂದರೆ ಉಂಡೆ ಇರುತ್ತಲ್ಲ, ಒಂದೊಂದ್ಸರಿ ಇವ್ರು ಎತ್ತಿ ಬಿಸಾಕ್ಬಿಡ್ತಾರೆ, ಅದಕ್ಕೆ ಈ ಥರ ಮಾಡಿಟ್ಟಿದ್ದೀನಿ. ಮತ್ತು ಇಲ್ಲಾಂದರೆ ಎಲ್ಲ ಸೈಡಿಗೆ ತೆಗೆದಿಟ್ಟಿರ್ತಾರೆ ನನಗೆ. ಓಕೆ, ಇದು ಹೀಟು ಓಕೆ ಈ ವೆದರಿಗೆ. ಮತ್ತು ಆಲೂಗಡ್ಡೆನ ಬೇಬಿ ಆಲೂಗಡ್ಡೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಮಾಮೂಲಿ ಆಲೂಗಡ್ಡೆ, ಅದನ್ನೇ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇನ್ನೂ ಬೇಕಾದರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಓಕೆ, ಇವಾಗ ಟೊಮೆಟೊ ಹಾಕಬೇಕು. ಒಂದು ನಿಮಿಷ. ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಕಾದರೆ 2 ಟೊಮೆಟೊ ಹಾಕ್ಕೋಬೋದು. ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ, ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಏನದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋದು. ಅದು ಬೆಂದೋಗುತ್ತೆ, ಯಾಕಂದರೆ ಸಣ್ಣ ಕಟ್ ಮಾಡಿದ್ದೀವಲ್ಲ, ಬೆಂದೋಗ್ಬಿಡುತ್ತೆ. ಆಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರು, ಉಪ್ಪು ಮತ್ತು ಅರಿಶಿನ, ಸ್ವಲ್ಪ ಧನಿಯಾ ಪೌಡರ್ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಬಿಟ್ರೆ ಅದು ಒಂದು ಡ್ರೈ ಗ್ರೇವಿ ಆಗುತ್ತೆ. ಅದನ್ನು ದೋಸೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಗರಂ ಮಸಾಲನೇ ಮೇನು, ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಬೇಕಷ್ಟೆ. ಓಕೆ, ಮಾಡಿದ್ಮೇಲೆ ತೋರಿಸ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಮುಗೀತು ಗ್ರೇವಿ. ಈ ನಿಮಗೆ ಇನ್ನೂ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಒಂದು 4 ಬಾದಾಮಿ, ಒಂದು 4 ಗೋಡಂಬಿ, ಮತ್ತು ಸ್ವಲ್ಪ ಒಂದು ಅರ್ಧ ಈರುಳ್ಳಿ, ಒಂದು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಇದ್ರೊಳಗಡೆ ಹಾಕಿದ್ರೆ ಇನ್ನೂ ಗ್ರೇವಿ ಬರುತ್ತೆ. ನನಗೆ ಗ್ರೇವಿ ಎಲ್ಲ ತುಂಬ ಏನು ಬೇಕಾಗಿರಲಿಲ್ಲ, ಅದಕ್ಕೆ ಈ ರೀತಿ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಸ್ಮ್ಯಾಶ್ ಆಗಲಿ ಅಂದ್ಬಿಟ್ಟು ಇದರಲ್ಲೇ ಏನು ಸೌಟಿದೆ ಫ್ರೈ ಮಾಡೋದು, ಅದರಲ್ಲೇ ಸ್ವಲ್ಪ ಈ ಥರ ಸ್ಮ್ಯಾಶ್ ಆಗಲಿ. ಒಂದೊಂದು ಹಾಗೇ ಇರುತ್ತೆ ಗಟ್ಟಿನೇ, ಅದಕ್ಕೆ ಸ್ಮ್ಯಾಶ್ ಥರ ಆದರೆ ಚೆನ್ನಾಗಿರುತ್ತೆ. ಒಂದೊಂದು ಉಂಡೆ ಸಿಗುತ್ತೆ, ಒಂದೊಂದು ಸ್ಮ್ಯಾಶ್ ಥರ ಆದರೆ ಟೇಸ್ಟು ಜಾಸ್ತಿ ಇರುತ್ತೆ. ಓಕೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇವಾಗ ನನ್ನ ಕೆಲಸಗಳೆಲ್ಲ ಮುಗಿಸ್ದೆ. ಟೈಮ್ ನೋಡ್ತಿರ್ಬೋದು 12:25. ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಯೆಲ್ಲ ಒರೆಸಿದ್ರೆ ಫ್ಯಾನ್ ಹಾಕಿಲ್ಲ, ಯಾಕೆಂದರೆ ಕರೆಂಟ್ ಬಿಲ್ನ ಉಳಿಸ್ಬೇಕು ಅಂಥೇಳಿ. ಇವಾಗ ಈ ತಿಂಗಳಲ್ಲ, ಹೋದ ತಿಂಗಳು 200 ಯೂನಿಟ್ ಜಾಸ್ತಿ ಬಂದುಬಿಟ್ಟಿತ್ತು. ಅಂದರೆ 200 ಯೂನಿಟನ್ನು ಮೀರಿ ಜಾಸ್ತಿ ಬಂದಾಗ ನಾವು ಜಾಸ್ತಿ ದುಡ್ಡು ಕಟ್ಟಬೇಕಾಗುತ್ತೆ. 1800 ಚಿಲ್ಲರೆ ಅಥವಾ 900 ಹತ್ತತ್ರ ಆಗಿತ್ತು. ಅದಕ್ಕೋಸ್ಕರ ನಾನು ಏನೆಲ್ಲ ಮಾಡ್ತೀನಿ, ಯಾವ ರೀತಿ ಕರೆಂಟ್ನ ಉಳಿಸ್ತೀನಿ ಅಂತೇಳಿ, ಅಂದರೆ ಕರೆಂಟ್ ಬಿಲ್ ಕಡಿಮೆ ಬರೋ ಥರ. ಅಂದರೆ ನಮ್ಮದು ಮಿನಿಮಮ್ 149 ಯೂನಿಟ್ನ ಉರಿಸಿದ್ರೆ ಫ್ರೀ. ಅದರಿಂದ ಮೇಲೆ ನೀವು ಎಷ್ಟು ಉರಿಸಿದ್ರೂ ದುಡ್ಡು ಕೊಡಬೇಕು. ಅದು 200 ಯೂನಿಟ್ ಒಳಗಡೆ ಉರಿಸಿದ್ರೆ ಕಡಿಮೆ ದುಡ್ಡಿರುತ್ತೆ. 200ರಿಂದ ಜಾಸ್ತಿ ಹೋದರೆ ಜಾಸ್ತಿ ದುಡ್ಡಿರುತ್ತಲ್ವ. ಫುಲ್ಲು ಏನಿರುತ್ತೆ ಅದೇ ಕಟ್ಟಬೇಕಾಗುತ್ತೆ. ನಾರ್ಮಲ್ಲು ಏನಿರುತ್ತೆ ಅದು 149 ಯೂಸ್ ಮಾಡಿದ್ರಷ್ಟೇ ಸಬ್ಸಿಡಿ ಇರೋದು ನಮಗೆ. ಅದರಿಂದ ಯಾವ ರೀತಿ ಕರೆಂಟ್ನ ನಾನು ಉಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ ನೋಡಿ, ಇವಾಗ ನಾನು ಮನೆಯೆಲ್ಲ ಒರೆಸಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. ಒದ್ದೆ ಥರನೇ ಇದೆ. ಫ್ಯಾನ್ ಹಾಕಿಲ್ಲ, ಯಾಕೆಂದರೆ ಫ್ಯಾನು ಯಾವಾಗಲೂ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಮನೆ ಒರೆಸಿದ ತಕ್ಷಣ ಫ್ಯಾನ್ ಯೂಸ್ ಮಾಡಿಬಿಡ್ತಿದ್ದೆ. ಆವಾಗ ಏನಾಗ್ತಿತ್ತು, ಬೇಗ ಡ್ರೈ ಆಗ್ತಾಯಿತ್ತು, ಅಂದರೆ ಮನೆಯೆಲ್ಲ ಬೇಗ ಡ್ರೈ ಆಗಿಬಿಡ್ತಿತ್ತು. ಆದರೆ ಫ್ಯಾನ್ನ ನಾವು ಜಾಸ್ತಿ ಯೂಸ್ ಮಾಡಿದಷ್ಟು ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ. ಫ್ಯಾನ್ ಆಮೇಲೆ ಇನ್ನೊಂದೇನೆಂದರೆ ಐರನ್ ಬಾಕ್ಸು, ಅದೆರಡರಿಂದ ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ. ಅದಕ್ಕೆ ನಾನು ಇತ್ತೀಚೆಗೆ ಫ್ಯಾನ್ ಯೂಸೇ ಮಾಡ್ತಾಯಿಲ್ಲ.
ಅದರಿಂದನೂ ಕೂಡ ಕರೆಂಟ್ ಬಿಲ್ನ ಉಳಿಸ್ಬೋದು. ಓಕೆ, ಇದು ಮೊದಲನೇ ಪಾಯಿಂಟು. ನನಗೆ ಯಾಕೆ ಫ್ಯಾನ್ ಹಾಕಿ ಮನೆ ಡ್ರೈ ಮಾಡಬೇಕು, ಹಾಗೆ ಡ್ರೈ ಆಗುತ್ತೆ ನೋಡಿ. ಇವಾಗ ಆಲ್ರೆಡಿ ಅಲ್ಲೆಲ್ಲ ಡ್ರೈ ಆಗೋಗಿದೆ, ಇಲ್ಲಿ ಮಧ್ಯೆ ಮಾತ್ರ ಡ್ರೈ ಆಗಿಲ್ಲ. ಅದು ಬಿಟ್ಟರೆ ಇಲ್ಲೂ ಸ್ವಲ್ಪ ಅಷ್ಟೇ, ಇಲ್ಲಿ ನೋಡಿ ಇಲ್ಲೆಲ್ಲ ಡ್ರೈ ಆಗಿಲ್ಲ. ಓಕೆ, ಯಾರೂ ಬರಲ್ಲ ಈಗ, ಎಲ್ಲರೂ ಅಂದರೆ ಕೌಶಿನೂ ಇಲ್ಲ ಮಾಮನೂ ಇಲ್ಲ, ಆರಾಮಾಗಿ ಡ್ರೈ ಆಗುತ್ತೆ, ಬಿಡೋಣ. ಯಾಕೆ ಫ್ಯಾನ್ ಹಾಕಿ ನಾವು ಸುಮ್ಮನೆ, ಅದರಿಂದನೇ ಎಷ್ಟು 2-3 ಯೂನಿಟ್ ಬರ್ಬೋದು. ಯಾಕೆಂದರೆ ಫ್ಯಾನಿಂದನೇ ಜಾಸ್ತಿ ಕರೆಂಟ್ ಬಿಲ್ಲು ಬರುತ್ತೆ, ಫ್ಯಾನ್ ಮತ್ತು ಐರನ್ ಬಾಕ್ಸು, ಅದರಿಂದ ಯೂಸ್ ಮಾಡ್ತಾಯಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ಈ ಥರ ಸ್ವಿಚ್ ಬೋರ್ಡ್ಗಳಲ್ಲಿ ನೋಡ್ತಿದ್ದೀರಾ, ಅಲ್ಲಿ ಕರೆಂಟ್ ಎಲ್ಲ ಆನ್ ಆಗಿದೆ ಅಲ್ವಾ, ಅದು ಕರೆಂಟ್ ಬಂದರೆ ಆ ಥರ ಇರುತ್ತೆ, ಕರೆಂಟ್ ಹೋದರೆ ಅಲ್ಲಿ ಆಫ್ ಆಗುತ್ತೆ. ಅದರಿಂದನೂ ಕೂಡ ಕರೆಂಟ್ ಬಿಲ್ಲು ಬರುತ್ತಂತೆ. ಅದರಿಂದನೂ ಈ ಥರದ್ದು ಎಷ್ಟು ಇರುತ್ತೆ ಮನೆಯಲ್ಲಿ ನೋಡಿ, ಇಲ್ಲೊಂದಿದೆ ಆ ಥರ. ಇಲ್ಲಿ ನೋಡಿ ಈ ಥರದ್ದೆಲ್ಲ ಹಾಕ್ದಾಗ ನೋಡಿ, ಇದು ಅಷ್ಟೇ ಕರೆಂಟ್ ಬಿಲ್ ಬರುತ್ತೆ, ಅಂದರೆ ಕಡಿಮೆ ಯೂನಿಟ್ ಬರುತ್ತೆ. ಸುಮಾರು ಇದೆ ಆ ಥರದ್ದು ನೋಡಿ. ಇದೇನಿದೆ ಇದರಿಂದನೂ ಅಷ್ಟೇ, ಈ ಲೈಟಿಂದನೂ ಇದು ಎಕ್ಸ್ಟ್ರಾ, ಇದಲ್ಲದೆ ಇದೂ ಅಷ್ಟೇ, ಇದರಿಂದನೂ ಕೂಡ ಕರೆಂಟ್ ಬಿಲ್ ಬರುತ್ತೆ. ಮತ್ತು ನೀವು ನೋಡಿರ್ಬೋದು ಮಿಕ್ಸಿಗಳಲ್ಲಿ, ನಮ್ಮ ಮಿಕ್ಸಿ ಏನಿದೆ ಅದನ್ನು ತೋರಿಸ್ತೀನಿ ರೀ, ಅರ್ಥ ಆಗುತ್ತೆ. ನಮ್ಮ ಮಿಕ್ಸಿ ಹೇಗೆ ಅಂದರೆ, ಇಲ್ಲಿ ನಾವು ಮಿಕ್ಸಿನ ಆನ್ ಮಾಡಿದರೆ ಅವಾಗೇನಾಗುತ್ತೆ, ಇಲ್ಲಿ ಸುತ್ತ LED ಲೈಟ್ ಬರುತ್ತೆ. ಓಕೆ, ಇದು ಅಷ್ಟೇ ಕರೆಂಟು ಎಕ್ಸ್ಟ್ರಾ ಎಳೆಯುತ್ತೆ, ಸುತ್ತೇನಿದೆ ಇಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಆನ್ ಮಾಡಿದ ತಕ್ಷಣ ಇಲ್ಲಿ ಕರೆಂಟ್ ಆನ್ ಆಗುತ್ತೆ, ಅಂದರೆ LED ಒಂದು ಲೈಟ್ ಹಾಕಿರ್ತಾರೆ ಅಷ್ಟೇ. ಇದರಿಂದನೂ ಅಷ್ಟೇ ಕರೆಂಟ್ ಬಿಲ್ಲು ಬರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಅಂದರೆ ಇದಕ್ಕೆಲ್ಲ ಕಡಿಮೆ ಇರುತ್ತೆ, ಆದರೆ ಇದನ್ನೆಲ್ಲ ಕೌಂಟ್ ಮಾಡಿದಾಗ ಜಾಸ್ತಿ ಆಗುತ್ತೆ ಅಷ್ಟೇ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇದು ಅಷ್ಟೇ, ಇದು ಆನ್ ಮಾಡಿದಾಗ ನೋಡಿ ಇದು ಆನ್ ಆಗುತ್ತೆ. ಈ ಥರದ್ದೆಲ್ಲ ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ನಮ್ಮ ಮನೇಲಿ ನನ್ನ ಮಗ ಅಂದರೆ ಕೌಶಿ ಏನು ಮಾಡ್ತಾನೆ ಜಾಸ್ತಿ ಅಂದರೆ, ಇದನ್ನ ಯಾವಾಗಲೂ ಆನಲ್ಲೇ ಇರುತ್ತೆ. ಇಲ್ಲೇನೂ ಮೊಬೈಲು ಚಾರ್ಜ್ಗೆ ಹಾಕಿರಲ್ಲ, ಏನಂದ್ರೆ ಏನೂ ಇಲ್ಲ. ಇದು ನನ್ನ ಮೊಬೈಲ್ ಚಾರ್ಜರು, ಇದು ಯಾವಾಗಲೂ ಆಫ್ ಆಗಿರುತ್ತೆ. ಆದರೆ ಯಾವಾಗಲಾದರೂ ಅವನು ಯೂಸ್ ಮಾಡಿಕೊಂಡ್ರೆ, ಅಂದರೆ ಏನಿದೆ ಅದು ಪವರ್ ಬ್ಯಾಂಕ್, ಅದಕ್ಕೆ ಯೂಸ್ ಮಾಡ್ಕೊತಾನೆ, ಆವಾಗ ಇದು ಆಫ್ ಮಾಡಲ್ಲ, ಇಲ್ಲಿ ತೆಗೆದು ಹಿಂಗೆ ಕಿತ್ತುಕೊಬಿಡ್ತಾನೆ, ಇದು ಆನಲ್ಲೇ ಇರುತ್ತೆ. ಆವಾಗಲೂ ಅಷ್ಟೇ ಇದೇನಾಗುತ್ತೆ, ಕರೆಂಟು ಹೋಗ್ತಾನೆ ಇರುತ್ತೆ, ಅಂದರೆ ಪಾಸ್ ಆಗ್ತಾನೆ ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ಇಲ್ಲಿ ನಾವೇನು ಮೊಬೈಲ್ ಯೂಸ್ ಮಾಡಿಲ್ಲ ಅಲ್ವಾ, ಕರೆಂಟ್ ಬಿಲ್ ಹೆಂಗೆ ಬರುತ್ತೆ ಅಂತೇಳಿ. ಆದರೆ ಈ ಥರ ಆನ್ ಮಾಡಿಟ್ರೆ, ನೀವೆಷ್ಟು ಸ್ವಿಚ್ ಬೋರ್ಡ್ಗಳನ್ನ ಆನ್ ಮಾಡಿರ್ತೀರ ಅಲ್ಲೆಲ್ಲ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಆದರೆ ನಮಗೆ ಗೊತ್ತಿರಲ್ಲ. ನಾನು ಕೌಶಿ ಹೋದ ತಕ್ಷಣವೇ ಆವಾಗವಾಗ ನೋಡ್ತಾ ಇರ್ತೀನಿ, ಅವ್ನಿಗೆ ಎಷ್ಟು ಹೇಳಿದ್ರೂ ಆಫೇ ಮಾಡಲ್ಲ. ಆ ಸ್ವಿಚ್ಚು ಮತ್ತು ಈ ಸ್ವಿಚ್ ಏನಿದೆ ಇದೆರಡು ಯಾವಾಗಲೂ ಆನಲ್ಲಿರುತ್ತೆ. ಮೋಹನ್ ಮಾಮ ಅದೆಷ್ಟು ಬೈತಿರ್ತಾರೆ ಅಂದರೆ, ಆದ್ರೂ ಆನಲ್ಲೇ ಇಟ್ಟಿರ್ತಾನೆ. ಈ ಥರ ಆನಲ್ಲಿ ಯಾವಾಗಲೂ ಬಿಡಬಾರ್ದು, ಇದರಿಂದನೂ ಅಷ್ಟೇ ಕರೆಂಟು ಹೋಗ್ತಾನೆ ಇರುತ್ತೆ, ಅಂದರೆ ವೇಸ್ಟ್ ಆಗ್ತಾ ಇರುತ್ತೆ. ನೀವು ಕೇಳ್ಬೋದು ಅದು ಹಿಂಗೆ ವೇಸ್ಟ್ ಆಗಿಬಿಡುತ್ತೆ ಅಂತ. ಇದು ನಾವು ಅಲ್ಲಿ ಚಾರ್ಜ್ಗೆ ಹಾಕಿದ್ರೆ ತಾನೇ ಚಾರ್ಜು, ಅಂದರೆ ಮೊಬೈಲ್ ಚಾರ್ಜ್ಗೆ ಹಾಕಿದ್ರೆ ತಾನೇ ಅದು ಎಳಿಯೋದು, ಇಲ್ಲಾಂದ್ರೆ ಸುಮ್ಮನೆ ಆನ್ ಮಾಡಿಬಿಟ್ರೆ ಹೆಂಗೆ ಕರೆಂಟು ವೇಸ್ಟ್ ಆಗುತ್ತೆ ಅಂತ ನನಗೂ ಒಂದು ಕನ್ಫ್ಯೂಸ್ ಇತ್ತು ಆ ಥರ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬನ್ನಿ. ಏನು ಎಕ್ಸಾಂಪಲ್ ಅಂದರೆ, ಈ ಸ್ಟವ್ವು ಇವಾಗ ನಾವು ಗ್ಯಾಸ್ನ ಆನ್ ಮಾಡಿಬಿಟ್ಟು ಅಡುಗೆ ಮಾಡಿದ್ರೆ, ಅಂದರೆ ಏನಾದರೂ ಒಂದು ಹಾಲು ಕಾಯಿಸೋದು, ಏನಾದರೂ ಒಂದು ಸಾಂಬಾರು ಮಾಡೋದು ಮಾಡಿದ್ರೆ ಗ್ಯಾಸ್ ಏನಾಗುತ್ತೆ ಅಲ್ಲಿ ಅಡುಗೆಗೆ ಯೂಸ್ ಆಗ್ತಾ ಇರುತ್ತೆ. ಅಂದರೆ ನಾವು ಏನು ಅನ್ನಕ್ಕೆ ಇಟ್ಟಿರ್ತೀವ ಅಥವಾ ಒಂದು ಹಾಲು ಕಾಯಿಸೋಕ್ಕೆ ಇಟ್ಟಿರ್ತೀವ ಅದಕ್ಕೆ ಯೂಸ್ ಆಗ್ತಾ ಇರುತ್ತೆ. ಇವಾಗ ನೋಡಿ ನಾನು ಏನೂ ಆನ್ ಮಾಡಿಲ್ಲ, ಓಕೆ, ಏನು ಅಂದರೆ ಆನೇ ಮಾಡಿಲ್ಲ, ಸ್ಟವ್ ನಾರ್ಮಲಾಗಿ ಎರಡು ಕೂಡ ಆಫಲ್ಲಿದೆ. ಇವಾಗ ನಾನು ಇದನ್ನು ಆನ್ ಮಾಡ್ತೀನಿ, ಆನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಓಕೆ, ಬಿಟ್ಬಿಟ್ಟು ನಾನಿಲ್ಲಿ ಯಾವುದೇ ವಸ್ತುನ ಇಡಲ್ಲ, ಅಂದರೆ ಹಾಲು ಕಾಯಿಸಲ್ಲ ಅಥವಾ ಒಂದು ಸಾಂಬಾರು ಮಾಡಲ್ಲ, ಅನ್ನ ಮಾಡಲ್ಲ, ಏನು ಮಾಡಲ್ಲ. ಆದರೆ ಏನಾಗ್ತಾ ಇರುತ್ತೆ ಹೇಳಿ, ಅಲ್ಲಿ ಗ್ಯಾಸು ಹೋಗ್ತಾ ಇರುತ್ತೆ. ನಾವು ಅನ್ಕೋತೀವಿ ಅಲ್ಲೇನು ನಾವು ಅಡುಗೆನೇ ಮಾಡ್ತಿಲ್ಲ, ಅದು ಹೆಂಗೆ ಗ್ಯಾಸ್ ಹೋಗುತ್ತೆ ಅಂದರೆ, ಇಲ್ಲಿ ನಾವು ಆನ್ ಮಾಡಿಟ್ಟಿರ್ತೀವಲ್ವ, ಅವಾಗೇನಾಗುತ್ತೆ ಅದು ಗ್ಯಾಸು ಹೋಗ್ತಾನೆ ಇರುತ್ತೆ. ಇದರಲ್ಲಾದರೂ ಅಷ್ಟೇ ಅದು ವೇಸ್ಟು, ಅಂದರೆ ಗ್ಯಾಸ್ ಖಾಲಿ ಆಗ್ತಾ ಇರುತ್ತೆ, ಆದರೆ ನಾವು ಇಲ್ಲೇನು ಅಡುಗೆ ಮಾಡಿಲ್ಲ. ಸೇಮ್ ಅದೇ ಥರನೇ ಈ ಥರ ಸ್ವಿಚ್ ಬೋರ್ಡ್ಗಳು ಕೂಡ ಅದೇ ಥರ. ಓಕೆ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ನ ಎಕ್ಸಾಂಪಲಾಗಿ ಕೊಟ್ಟಿರೋದ್ರಿಂದ ನೀಟಾಗಿ ಅರ್ಥ ಆಗಿದೆ. ಈ ಥರ ನಾನು ಇತ್ತೀಚೆಗೆ ಈ ಫ್ಯಾನು, ಐರನ್ ಬಾಕ್ಸ್ ಎಲ್ಲ ಯೂಸ್ ಮಾಡಲೇಬೇಕು ಬಿಡಿ, ಅದು ಅಂದರೆ ಅವಶ್ಯಕತೆ ಇದೆ, ಮಾಡ್ತೀವಿ. ಓಕೆ, ಐರನ್ ಬಾಕ್ಸ್ ಎಲ್ಲ ಯೂಸ್ ಮಾಡಲೇಬೇಕು, ಅವಶ್ಯಕತೆ ಇದೆ, ಅದು ಮಾಡೇ ಮಾಡ್ತೀವಿ. ಫ್ಯಾನ್ ಯೂಸ್ ಮಾಡಲೇಬೇಕು,
ಅನ್ನೋ ಟೈಮಲ್ಲಿ ಮಾತ್ರ ಫ್ಯಾನನ್ನು ಯೂಸ್ ಮಾಡ್ಕೊಳ್ಳಿ. ಆ ಥರ ಸ್ವಿಚ್ ಬೋರ್ಡ್ಗಳು ಅಷ್ಟೇ ಸುಮ್ಮನೆ ಆನ್ ಮಾಡಿ ಬಿಟ್ಬಿಡ್ಬೇಡಿ. ಅದು ಅಷ್ಟೇ ಏನಂದರೆ ವೇಸ್ಟ್ ಆಗ್ತಾ ಇರುತ್ತೆ. ಇವಾಗ ನಾನು ಸ್ಟವ್ನ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇ ಥರನದು ಕರೆಂಟ್ ಹೋಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು, ಇದು ಮೋಟ್ರು ಮೇಲೆ ಟ್ಯಾಂಕರ್ ಇಟ್ಟಿರ್ತೀವಿ, ಸಿಂಟೆಕ್ಸ್ ಇಟ್ಟಿರ್ತೀವಿ, ಅದ್ರದ್ದು ಅಷ್ಟೇ ಮೋಟ್ರ್ ಹಾಕ್ಬಿಟ್ಟಿರ್ತೀವಿ. ಅದು ಏನಾಗುತ್ತೆ ನಮಗೆ ಒಂದೊಂದ್ಸರಿ ಗೊತ್ತೇ ಇರಲ್ಲ, ನೀರು ಸುಮ್ಮನೆ ಹೋಗ್ತಾ ಇರುತ್ತೆ. ಅದಕ್ಕೆ ಏನು ಆ ಥರ ಹೋಗ್ತಾನೆ ಇರುತ್ತೆ ನೀರು. ನಾವು ಬಿಟ್ಬಿಟ್ಟಿರ್ತೀವಿ, ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ. ನಾನೇ ಸುಮಾರು ಸರಿ ಮಾಡಿದ್ದೀನಿ ಆ ಥರ ಬಿಟ್ಬಿಟ್ಟಿರ್ತೀವಿ. ಅದು ನಮ್ಗೆ ಗೊತ್ತೇ ಇರಲ್ಲ, ನೀರು ಹೋಗ್ತಾನೆ ಇರುತ್ತೆ. ಸುಮಾರು ಒಂದು 10 ನಿಮಿಷ ಹೋದ್ರೂ ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತಲ್ವ. ಅದರಲ್ಲೂ ಕೂಡ ನಾವು ದುಡ್ಡನ್ನ ಉಳಿಸ್ಬೋದು. ಇವಾಗ ನಾವು ಅಲ್ಲೇ ನಿಂತ್ಕೊಂಡು ನೋಡ್ಕೋಬೇಕಂದ್ರೆ ಆ ಥರ ಇಲ್ಲ. ನೀವು ಏನಾದರೂ ಆ ಥರ ಮೋಟ್ರಿಗೆ ಇವಾಗ ಆಟೋಮೆಟಿಕ್ ಬಂದಿದೆ, ಅದೇ ನೀರು ಖಾಲಿ ಆದರೆ ಅದೇ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ, ಅದೇ ಆಫ್ ಆಗುತ್ತೆ. ಆ ಥರದ್ದು ಮೀಟರ್ ಬೋರ್ಡ್ ಬಂದಿದೆ. ನೀವು ಆ ಥರದನ್ನ ಫಿಕ್ಸ್ ಮಾಡಿಸ್ಕೊಂಡ್ರೆ ಅದು ನಿಮಗೆ ಅದರಲ್ಲೂ ಕೂಡ ಕರೆಂಟ್ ಬಿಲ್ನ ಉಳಿಸ್ಬೋದು. ಅಂದರೆ ಗೊತ್ತಲ್ಲ, ಕರೆಂಟ್ ಇದನ್ನು ಉಳಿಸ್ಕೋಬೋದು. ಆ ಥರದನ್ನು ಯೂಸ್ ಮಾಡ್ಕೊಳ್ಳಿ. ಸುಮಾರು ಈ ಥರದ್ದು ಒಂದಷ್ಟು ಟಿಪ್ಸ್ಗಳಿದೆ. ಆಮೇಲೆ ಇನ್ನೊಂದು ಏನಂದರೆ, ನಾವು ಹೆಚ್ಚಾಗಿ ತಪ್ಪನ್ನ ಎಲ್ಲರೂ ಮಾಡ್ತಿರ್ತಾರೆ. ಟಿ ವಿ ಆನ್ ಮಾಡಿರ್ತೀವಿ, ಟಿ ವಿಯಿಂದ ಅಷ್ಟು ಕರೆಂಟ್ ಬಿಲ್ ಬರಲ್ಲ, ಆದ್ರೂ ಬರುತ್ತೆ ಅಲ್ವಾ. ಪ್ರತಿದಿನ ಯೂಸ್ ಮಾಡಿದ್ರೆ ಎಷ್ಟು 30 ದಿನಕ್ಕೆ ಎಷ್ಟು ಯೂನಿಟ್ ಹೋಗಿರ್ಬೋದು. ಇದರಿಂದನೂ ಒಂದು 5-6 ಯೂನಿಟ್ ವೇಸ್ಟ್ ಆಗ್ಬೋದು. ಅಲ್ಲಿ ಟಿ ವಿನ ಆನ್ ಮಾಡಿರ್ತೀವಿ, ನಾನೇ ಸುಮಾರು ಸರಿ ಮಾಡ್ತಾ ಇರ್ತೀನಿ. ಅಲ್ಲಿ ಕುತ್ಕೊಂಡಿರ್ತೀನಿ, ಟಿ ವಿ ಆನ್ ಮಾಡಿಬಿಟ್ಟು ಯಾವುದೋ ಒಂದು ಅಡ್ವರ್ಟೈಸ್ ಬಂದು ಅವಾಗ ಏನು ಮಾಡ್ತೀನಿ, ಮೊಬೈಲ್ ಇಟ್ಕೊಂಡು ಕೂತಿರ್ತೀನಿ. ಆ ಅಡ್ವರ್ಟೈಸ್ ಬಂದ ತಕ್ಷಣವೇ ಮೊಬೈಲ್ ಇಟ್ಕೊಂಡು ಕೂತಿರ್ತೀನಿ. ಅವಾಗ ಏನಾಗುತ್ತೆ, ಅಲ್ಲೂ ವೇಸ್ಟ್. ಅದು ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಟಿ ವಿ, ಸುಮಾರು ಒಂದೊಂದ್ಸರಿ 1 ಅವರ್ ಟಿ ವಿ ಓಡ್ತಾನೆ ಇರುತ್ತೆ, ಆದರೆ ನಾವು ಟಿ ವಿನೇ ನೋಡಿರಲ್ಲ, ಮೊಬೈಲ್ ಮಾತ್ರ ನೋಡ್ತಾ ಇರ್ತೀವಿ. ಆ ಥರದ್ದು ಸುಮಾರು ಇರುತ್ತೆ. ಆದರೆ ನನಗೆ ಗೊತ್ತಿರುವಂಥದ್ದು ಇಷ್ಟೆಲ್ಲ ನೀವು ಯೂಸ್ ಮಾಡಿಕೊಂಡ್ರೆ ಕರೆಂಟ್ ಬಿಲ್ನ ಆರಾಮಾಗಿ ಎಷ್ಟು ಸುಮಾರು ಒಂದು 20ರಿಂದ 20 ಯೂನಿಟ್ನಷ್ಟು ಕರೆಂಟ್ ಬಿಲ್ನ ಉಳಿಸ್ಬೋದು. ಅಂದರೆ 20 ಯೂನಿಟ್ನಷ್ಟು ಉಳಿಸ್ಬೋದು. ಒಂದೊಂದು ಮನೆಗಳಲ್ಲಿ ನೋಡ್ತಿರ್ಬೋದು, ಫ್ಯಾನ್ ಸುಮ್ಮನೆ ಓಡ್ತಿರುತ್ತೆ. ನಾನು ಹೇಳಿದೆ ಇವಾಗ ಎಕ್ಸಾಂಪಲ್ ಏನಂದರೆ, ಮನೆ ಒರೆಸ್ದಾಗ ಮಾತ್ರ ನಾನು ಫ್ಯಾನ್ನ ಯೂಸ್ ಮಾಡ್ತಿದ್ದೆ ಅಂತ. ಇವಾಗ ಕರೆಂಟ್ ಬಿಲ್ ಬಂದಾಗಿಂದ ಯೂಸ್ ಮಾಡ್ತಾ ಇಲ್ಲ ಅಂತ. ಒಬ್ಬೊಬ್ರ ಮನೇಲಿ ಯಾವಾಗಲೂ ಸುಮ್ಮನೆ ಓಡ್ತಾ ಇರುತ್ತೆ, ಅಲ್ಲಿ ಯಾರು ಜನಗಳೇ ಇರೋದಿಲ್ಲ. ಈಗ ಹಾಲ್ ಅಂದ್ಕೊಳ್ಳಿ ಅಥವಾ ರೂಮ್ ಅಂದ್ಕೊಳ್ಳಿ, ಅದ್ರ ಪಾಡಿಗೆ ಫ್ಯಾನ್ ಓಡ್ತಾನೆ ಇರುತ್ತೆ, ಅದನ್ನ ಆಫೇ ಮಾಡಿರಲ್ಲ. ಅವಾಗ ಏನಾಗುತ್ತೆ ಹೇಳಿ, ಅದು ವೇಸ್ಟು. ಅಲ್ಲಿ ಯಾರೂ ಇರೋದಿಲ್ಲ, ಇದ್ದಾಗ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಯಾರೂ ಇಲ್ಲ ಅಂದಾಗ ಕರೆಂಟ್ ಬಿಲ್ನ ಫ್ಯಾನ್ನ ಆಫ್ ಮಾಡಬೇಕಲ್ವಾ. ಆ ಥರ ಸುಮಾರು ನಾವು ಎಷ್ಟೊಂದು ವೇಸ್ಟ್ ಮಾಡ್ತೀವಿ ಗೊತ್ತಾ. ನಮ್ಮಂಥ ಮಿಡ್ಲ್ ಕ್ಲಾಸ್ನವರು ಇದೆಲ್ಲ ಯೋಚನೆ ಮಾಡ್ತೀವಿ. ಆದರೆ ಬೇರೆಯವ್ರು ಸ್ವಲ್ಪ ದುಡ್ಡು ಆ ಕಡೆಯಿಂದ ಈ ಕಡೆಯಿಂದ 2 ಕಡೆಯಿಂದ ಬರ್ತಾ ಇದ್ದಾಗ ಆ ಥರದ್ದೆಲ್ಲ ಥಿಂಕ್ ಮಾಡಲ್ಲ. ಒಂದೇ ಕಡೆಯಿಂದ ಅಂದರೆ ಒಬ್ಬ ವ್ಯಕ್ತಿನೇ ದುಡಿತಾ ಇದ್ದಾಗ ಈ ಥರದ್ದೆಲ್ಲ ಥಿಂಕ್ ಮಾಡಬೇಕಾಗುತ್ತೆ ನಾವು. ನನ್ನಂಥವ್ರು ಎಷ್ಟು ಜನ ಇರ್ಬೋದು. ಅವಾಗೆಲ್ಲ ನಾನು ಆ ಬಟ್ಟೆ ಒಗಿಬೇಕಾದ್ರೆ ಕರೆಂಟೇ ಹಾಕೋತಿರ್ಲಿಲ್ಲ, ಯಾಕಂದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತೆಲ್ಲ. ಅದರಿಂದ ನನಗೆ ಕರೆಂಟ್ ಬಿಲ್ ನಾನೇ ಕಟ್ತಾ ಇದ್ನಲ್ಲ, ಅದರಿಂದ ನಾನು ಒಂದಷ್ಟು ದುಡ್ಡು ಉಳಿಬೋದಲ್ವ ನನಗೆ ಅಂತೇಳಿ ಕರೆಂಟ್ ಹಾಕೋದೇ ಬಟ್ಟೆ ಒಗೆಯೋದು ಆ ಥರದ್ದೆಲ್ಲ ಮಾಡ್ತಿದ್ದೆ. ಅವಾಗ ಮೋನ್ಮಮ್ಮ ನಗೋದು. ಯಾಕೆಂದರೆ ನನ್ನ ದುಡ್ಡು ನಾನು ಕಟ್ತಿದ್ದಾಗ ಹೆಂಗೆ ಯೂಸ್ ಮಾಡ್ತಿದ್ದೆ, ಇವಾಗ ನೀನು ಕರೆಂಟ್ ಬಿಲ್ ಕಟ್ಟಬೇಕಲ್ವ, ಅದರಿಂದ ಒಂದಷ್ಟು ದುಡ್ಡು ಉಳಿಬೋದೇನೋ ಅಂತ ಯಾವ ಥರ ಎಲ್ಲ ಮಾಡ್ತೀಯ ಅಂತೇಳಿ ನಗ್ತಿದ್ರು. ಹೌದು, ಆ ಥರ ಜವಾಬ್ದಾರಿಗಳು ಬಂದ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅಂತ ಹೇಳಿ. ಓಕೆ, ಒಂದೊಂದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾನು ಹೇಳ್ತೀನಿ ಈ ಥರದ್ದು ನೋಡಿ, ಅದು ಯಾವಾಗಲೂ ಆನಲ್ಲೇ ಇರುತ್ತೆ, ಅದನ್ನೇನು ಆಫ್ ಮಾಡೋಕ್ಕಾಗಲ್ಲ. ಆ ಥರದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಂದೊಂದನ್ನು ಯಾವುದನ್ನು ಮಾಡ್ಬೋದು ಅದನ್ನು ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇದು ಸಾಧ್ಯನೇ ಇಲ್ಲ ಅನ್ನೋದನ್ನ ಬಿಡಿ. ಓಕೆ, ಅದು ನಾನೇನಂದರೆ ಈ ಫ್ಯಾನ್ ಎಲ್ಲ ಇದೆಯಲ್ಲ, ಅದು ಸಮ್ಮರಲ್ಲೂ ಅಷ್ಟೇ ನಾನು ಜಾಸ್ತಿ ಯೂಸೇ ಮಾಡಲ್ಲ. ಯಾವಾಗಲೂ ಅದು ತುಂಬ ಕಡಿಮೆ ಫ್ಯಾನೆಲ್ಲ ಯೂಸ್ ಮಾಡುವಂಥದ್ದು. ಫ್ಯಾನಿಂದ ಜಾಸ್ತಿ ಕರೆಂಟ್ ಬಿಲ್ ಬರುತ್ತಲ್ವ, ಅದರಿಂದ ಹೇಳ್ತಿರೋದು. ನಾನು ಫ್ಯಾನೇ ಯೂಸ್ ಮಾಡಲ್ಲ, ನನಗೆ ಆದಷ್ಟು ಚಳಿ ಅಂದ್ರೆ ಇಷ್ಟ ಆಗಲ್ಲ. ಇನ್ನು ಸೆಕೆ ಅಂದರೆ ಸಮ್ಮರ್ ಟೈಮಲ್ಲಿ ಸ್ವಲ್ಪ, ಇವಾಗ ತುಂಬ ಸೆಕೆ ಅಂದಾಗಷ್ಟೇ ಫ್ಯಾನ್ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಯೂಸೇ ಮಾಡೋದಿಲ್ಲ. ಓಕೆ, ಜಾಸ್ತಿ ಲಾಂಗ್ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ, ನಿಮಗೆ ಇದರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು, ಮತ್ತು ಇನ್ನೂ ಯಾವ್ಯಾವುದರಿಂದ ಕರೆಂಟ್ನ ಉಳಿಸ್ಬೋದು, ನಿಮಗೂ ಒಂದಷ್ಟು ಟಿಪ್ಸ್ಗಳು ಗೊತ್ತಿರ್ಬೋದು. ನನಗೆ ಮಾತ್ರ ಗೊತ್ತಿರುತ್ತೆ ಅಂತಲ್ಲ, ನನಗೆ ಗೊತ್ತಿರುವಷ್ಟನ್ನು ನಾನು ಹೇಳಿದ್ದೀನಿ, ನಿಮಗೂ ಗೊತ್ತಿರುತ್ತೆ, ಇದರಿಂದನೂ ಉಳಿಸ್ಬೋದು. ನೆಕ್ಸ್ಟು ಗೀಝರಲ್ಲಷ್ಟೇ ಯಾವಾಗಲೂ ಗೀಝರ್ ಆನಲ್ಲೇ ಬಿಟ್ಬಿಟ್ಟಿರ್ತೀವಿ. ನಮ್ಮ ಮನೇಲಿ ಅದು ಎಷ್ಟೊಂದು ಸರಿ ನಡೀತಾ ಇರುತ್ತೆ. ನಾನು
ಏನಂದರೆ ಇವಾಗ ಚಳಿಗಾಲ ಸ್ವಲ್ಪ ಜಾಸ್ತಿನೇ. ಈಗ ಸಮ್ಮರಲ್ಲಿ ಒಂದು 10 ನಿಮಿಷಕ್ಕೆ ಕಾಯುವಂಥ ನೀರು ಈ ಚಳಿಗಾಲದಲ್ಲಿ ಜಾಸ್ತಿನೇ ತೊಗೊಳುತ್ತೆ ಟೈಮು. ಒಂದು 15 ಮಿನಿಟ್ಸ್ ಮೇಲೆ ತೊಗೊಳುತ್ತೆ, ಅಂದರೆ ಒಂದು 20 ಮಿನಿಟ್ಸ್ ಹತ್ತತ್ರ ತೊಗೊಳುತ್ತೆ. ಒಂದು 15 ಲೀಟರು ನಮ್ಮ ಮನೇಲಿರೋದು. ಅದು ಕಾಯಬೇಕು ಅಂದರೆ ಸಮ್ಮರಲ್ಲಿ ಸ್ವಲ್ಪ ಬೇಗ ಕಾಯುತ್ತೆ, ಯಾಕೆಂದರೆ ನೀರೂ ಸ್ವಲ್ಪ ಬಿಸಿಯಾಗಿರುತ್ತೆ ಮತ್ತು ಬೇಗ ಟೈಮ್ ಬೇಕಾಗಿಲ್ಲ. ಇವಾಗೇನಂದರೆ ಸ್ವಲ್ಪ ನೀರು ಕೋಲ್ಡ್ ಆಗಿರೋದ್ರಿಂದ ಬೇಗ ಜಾಸ್ತಿ ಟೈಮ್ ತೊಗೊಳುತ್ತೆ. ಮತ್ತು ಅದಲ್ಲದೆ ಯಾವಾಗಲೂ ಸ್ನಾನಕ್ಕೆ ಹೋಗೋದೇ ಯಾವಾಗಲೂ ಗೀಝರ್ ಆನ್ ಮಾಡಿರೋದು, ಯಾವಾಗಲೂ ನೀರೆಲ್ಲ ಕಾದು ಸುಮ್ಮನೆ ಹಾಗೆ ಇರುತ್ತೆ. ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಸ್ನಾನಕ್ಕೆ ಹೋಗೋದು. ಆ ಥರ ಎಲ್ಲ ಮಾಡಬೇಡಿ. ನೀವು ಸ್ನಾನಕ್ಕೆ ಹೋಗ್ಬೇಕಾ ಗೀಝರ್ ಆನ್ ಮಾಡ್ಕೊಳ್ಳಿ, ನೀರು ಬಿಸಿ ಆದ ತಕ್ಷಣ ಸ್ನಾನಕ್ಕೆ ಹೋಗಿ, ಅದರಿಂದನೂ ದುಡ್ಡು ಉಳಿಸ್ಬೋದು. ಏನಾಗುತ್ತೆ ಅಂದರೆ ಈ ಗೀಝರಿಂದ ಯಾವ ಥರ ಅಂದರೆ, ಇನ್ನೊಂದು ಹೇಳಬೇಕು ಅಂದರೆ, ಇವಾಗ ಗೀಝರ್ ಆನ್ ಮಾಡಿರ್ತೀರ, ನೀರು ಬಿಸಿಯಾಗಿರುತ್ತೆ, ನಾವು ಸ್ನಾನಕ್ಕೆ ಹೋಗಿರಲ್ಲ, ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟು ಹೋಗಿರ್ತೀವಿ, ಗೀಝರ್ ಆನಲ್ಲೇ ಇರುತ್ತೆ. ಆವಾಗ ಏನಾಗುತ್ತೆ, ನೀರು ಸ್ವಲ್ಪ ಹೊತ್ತಾದಮೇಲೆ ಈ ಥರ ವೆದರಲ್ಲಿ ಸಮ್ಮರಲ್ಲೂ ಆಗುತ್ತೆ, ಆದರೆ ಈ ಥರ ವಿಂಟರ್ ಟೈಮಲ್ಲಿ ಅದೇನಾಗುತ್ತೆ, ಸ್ವಲ್ಪ ಹೊತ್ತಾದಮೇಲೆ ನೀರು ತಣ್ಣಗಾಗುತ್ತೆ. ಅವಾಗೇನಾಗುತ್ತೆ, ಮತ್ತೆ ಆಟೋಮೆಟಿಕ್ಕಾಗಿ ಗೀಝರ್ ಆನ್ ಆಗುತ್ತೆ, ಮತ್ತೆ ಬಿಸಿ ಆದಮೇಲೆ ಆಫ್ ಆಗುತ್ತೆ, ಮತ್ತೆ ಕೂಲ್ ಆದಾಗ ಮತ್ತೆ ಆನ್ ಮಾಡ್ಕೊಳ್ಳುತ್ತೆ. ಆ ಥರ ಆದಾಗ ಎಷ್ಟು ವೇಸ್ಟ್ ಆಗುತ್ತಲ್ವ. ಈ ಥರದ್ದು ತುಂಬ ಟಿಪ್ಸ್ಗಳಿರುತ್ತೆ. ನಿಮಗೆ ಅದನ್ನು ಗೊತ್ತಿದ್ರೆ ಹೇಳಿ, ಸ್ವಲ್ಪ ಲಾಂಗ್ ಆಗೋಯ್ತು. ಓಕೆ, ಇಲ್ಲಿ ನೋಡಿ ನಮ್ಮ ಗುಮ್ಮಿನ ಇಲ್ಲಿ ನೋಡಿ ಎಷ್ಟು ಗಲೀಜಿದೆ ಮಣ್ಣು. ಅಯ್ಯೋ ರಾಮ ದೇವರೇ, ಆ ಬೆಕ್ಕು ನೋಡಿ, ಕಲ್ಲರ್ ನೋಡಿ ಹೆಂಗಾದ್ಲು. ಬರಲಿ ಇವತ್ತು ಮನೆಗೆ, ಚೆನ್ನಾಗಿ ಬಡಿತೀನಿ 4 ನೋಡಿ ಎಷ್ಟು ಗಲೀಜಿದೆ ಅದು. ಹಾಂ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮೈನೆಲ್ಲ ಉಜ್ಜುತ್ತಿರೋದ. ಒದೆ ಅಯ್ಯಪ್ಪ, ಚೀ ತೋತು ಗುಮ್ಮ ಬಾ, ಸ್ನಾನ ಮಾಡಿಸ್ತೀನಿ ಬಾ ಇವಾಗ, ಹೇಳಕ್ಕೋಗಿ ನಿನಗೆ. ಅಯ್ಯೋ, ಅದೆಷ್ಟು ದಿನದ್ದು ಇದು, ಎಷ್ಟು ವರ್ಷದ ದಿನದ್ದು ಅನ್ನೋದಕ್ಕಿಂತ ಎಷ್ಟು ವರ್ಷದ್ದು ಅದು ಮಣ್ಣೆಲ್ಲ. ಹಾಂ, ಅದು ಖುಷಿ. ಹಾಂ, ಈಗ ಅಲ್ಲ ಆಯ್ತಾಳ. ಓಕೆ, ಹಾಗೆ ಈಗ ನೀರು ಅಕ್ಕಿ ಎಲ್ಲ ಹಾಕಿದ್ನ, ಇದು ಒಂದು 4-5 ಡೇಸ್ಗೆ ಇಷ್ಟು ಮುಕ್ಕಾಲು ಭಾಗ ನೀರು ಖಾಲಿಯಾಗಿ ಹೋಗುತ್ತೆ. ಇವಾಗ ಯಾವುದೋ ಹುಳ ಬಿದ್ದುಬಿಟ್ಟಿದೆ ನೋಡಿ ನೀರೊಳಗಡೆ. ಓಕೆ, ಹಾಗೆ ಮರಗಳು ನೋಡ್ತಿದ್ದೀರಾ, ಫುಲ್ ಎಲ್ಲ ಬೋಳ ಥರ ಆಗೋಗಿದೆ ಎಲ್ಲ ಮರಗಳು. ನಮ್ಮದು ನೋಡಿ, ನಮ್ಮದು ಅಷ್ಟೇ ಬೋಳ ಥರ ಆಗೋಗಿದೆ. ಇನ್ನೂ ಸ್ವಲ್ಪ ದಿನ ಚಿಗುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾರಿವಾಳಗಳು ಬಂದಿದೆ ಇವಾಗ ನೋಡಿ, ಕಾಣಿಸ್ತಿದೆ ಬೋಳ ಥರ. ಇನ್ನು ಸ್ವಲ್ಪ ದಿನ ಹೋದರೆ ಎಲ್ಲ ಚಿಗುರು ಬರುತ್ತೆ. ನಿಲ್ಲೋದ್ಲೇಳು. ಏಯ್ ಬಾ ಮನೆಗೆ ಹೋಗೋಣ. ನಾನು ಮೊನ್ನೆ ಹೋಗಿದ್ದು ಈ ಥರ ಸ್ಲಿಪ್ಪರ್ ತೊಗೋಬೇಕು ಅಂತ, ತೋರಿಸ್ತೀನಿ. ಇದೇನಾಗಿದೆ, ಇದನ್ನೇ ಇವಾಗ ಯೂಸ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಇದನ್ನೇ ನಾನು ಯೂಸ್ ಮಾಡ್ತಾಯಿಲ್ಲ. ಇದು ತುಂಬ ಧೂಳಾಗ್ಬಿಟ್ಟಿದೆ. ಈ ಥರದ್ರಲ್ಲಿ ಪರ್ಪಲ್ ಕಲರ್ ಒಂದು ಬರುತ್ತೆ, ಬ್ಲ್ಯಾಕ್ ಒಂದು ಬರುತ್ತೆ. ಇದು ಫ್ಲ್ಯಾಟ್ ಸ್ಲಿಪ್ಪರು, ನೀವು ನೋಡ್ತಿರ್ಬೋದು, ಫ್ಲ್ಯಾಟ್ ಇದೆ. ಈ ಥರದನ್ನೇ ಮನೆಗೆ ಯೂಸ್ ಮಾಡೋಣ, ಯಾಕೆಂದರೆ ಇದು ಅಷ್ಟೇ ನೀರಲ್ಲೆಲ್ಲ ಜಾರಲ್ಲ. ಆಮೇಲೆ ಇದೇನಂದರೆ ಬಾಳಿಕೆನೂ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಅಷ್ಟೊಂದು ಸ್ಲಿಪ್ಪರ್ ನೋಡಿದ್ನಲ್ಲ, ಯಾವುದು ಸೆಟ್ ಆಗಿಲ್ಲ ಅಂದ್ಬಿಟ್ಟು ಈ ಥರದ್ರಲ್ಲೇ ಪರ್ಪಲ್ ಕಲರ್ ಸಿಗುತ್ತೆ, ಅದೇ ತೊಗೊಳ್ಳೋಣ ಅಂತ ಹೋಗಿದ್ದು. ಅದು ಸಿಗಲಿಲ್ಲ. ಸೇಮ್ ಸ್ಲಿಪ್ಪರ್ ಹುಡ್ಕೊಂಡು ಹೋಗಿದ್ದು. ಆಮೇಲೆ ನೋಡಿದರೆ ಇದು ಸಿಕ್ತಿದ್ದು, ಚೆನ್ನಾಗಿ ಸೆಟ್ಟಾಗಿದೆ. ಓಕೆ, ಸ್ವಿಮ್ಮಿಂಗ್ ಪೂಲ್ ಸ್ಲಿಪ್ಪರ್ ಅಂತ ಹೇಳಿದ್ರೆ ಇದನ್ನು ಕೊಡ್ತಾರೆ, ಅದನ್ನು ಆರಾಮಾಗಿ ಮನೇಲಿ ಯೂಸ್ ಮಾಡಿ. ಓಕೆ, ಹಾಗೆ ಮೋನ್ಮಮ್ಮ ಒಂದು ಇಂಡೋರ್ ಪ್ಲ್ಯಾಂಟ್ಸ್ ತಂದಿದ್ದಾರೆ. ಅದು ಇಲ್ಲಿ ಬೆಕ್ಕೆಲ್ಲ ಕುಂದು ಒಗೆಯೋದು ಹೋಗ್ಬಿಟ್ಟಿದೆ. ಅದಕ್ಕೆ ಅಂದರೆ ಬೆಕ್ಕೆಲ್ಲ ಇರೋದ್ರಿಂದ ಆಟ ಆಡಿಕೊಂಡು ಅದ್ರ ಮೇಲೆಲ್ಲ ಇದು ಮಾಡುತ್ತೆ. ಏನು ಹಾಕಿದ್ರೂ ಯಾವುದೇ ಪ್ರಾಣಿಗಳಿಲ್ಲ ಅಂದರೆ ಅಷ್ಟೇ, ಇಲ್ಲೇನಾದರೂ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇಡ್ಬೋದು. ಈ ಥರ ಬೆಕ್ಕುಗಳು ಆಟ ಆಡುತ್ತೆ ನೋಡಿ, 2 ಬರುತ್ತಲ್ಲ ಅವಾಗ, ಆ ಟೈಮಲ್ಲಿ ಈ ಥರ ಹಾಳು ಮಾಡಿರೋದು. ಚೆನ್ನಾಗಿ ಬಂದಿತ್ತು, ಒಂದು ಸ್ವಲ್ಪ ಎಲೆ ಅಷ್ಟೇ, ಅಷ್ಟರಲ್ಲೇ ಮುಗಿಸ್ಬಿಟ್ಟಿದೆ. ಎಲ್ಲಿದೆ?
ತವ ನೀನೇ ಹಾಕೋದಿಲ್ಲ ಹೋಗಿ. ಅಂತೆ ಮೋಹನ್ ಮಮ್ಮ 3 ದಿನದ ಹಿಂದೆ ಮೊಟ್ಟೆಗಳು ತೊಗೊಬಂದಿದ್ರು, ಎಗ್ ಬುರ್ಜಿ ಮಾಡು ಅಂತೇಳಿ. ನಾನು ಮಾಡಿರಲಿಲ್ಲ. ನಾನು ಯಾವಾಗಲೂ ಬಾಯ್ಲ್ ಮಾಡಿ ತಿನ್ನೋದು. ನನಗೂ ಸ್ವಲ್ಪ ಬಾಯ್ಲ್ ಮಾಡಿರೋದೇ ಇಷ್ಟ ಆಗುತ್ತೆ, ಅದಕ್ಕೆ ಎಗ್ ಬುರ್ಜಿ ಎಲ್ಲ ಮಾಡಿರಲಿಲ್ಲ. ಅದಕ್ಕೆ ಅವರು ಬಾಯ್ಲ್ ಮಾಡಬೇಡ, ಎಗ್ ಬುರ್ಜಿ ಮಾಡು ಅಂತೇಳಿ ತಂದಿದ್ರು. ಆವತ್ತು ಏನೋ ಆಗಿ ಮಾಡಲಿಲ್ಲ ನಾನು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಇನ್ನೊಂದು ದಿನ ಎಗ್ ಬುರ್ಜಿ ಮಾಡಿ ಕೊಡೋಣ ಅಂತೇಳಿ ಇಲ್ಲಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು. ನಾರ್ಮಲಾಗಿ ಎಗ್ ಬುರ್ಜಿ ಹೇಗೆ ಮಾಡ್ತಾರೆ ಅದೇ ಥರನೇ ಮಾಡಿರೋದು. ಹಾಗೆ ಇಲ್ಲಿ ನಮ್ಮ ಗುಮ್ಮಿಗೆ ಡೋರ್ ಹತ್ರ ಒಂದು 1/4 ಪೀಸ್ನ ಇಟ್ಟಿದ್ದೀನಿ. ನೋಡಿ ಎಷ್ಟು ಆಟ ಆಡುತ್ತೆ ಅದು ಅಂದರೆ, ಪೀಸ್ನ ಎತ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಆಟ ಆಡುತ್ತೆ ನೋಡಿ. ಕೊನೆಗೆ ಎತ್ಕೊಬಿಟ್ಲು. ನೋಡಿದ್ರೆ ಕೊನೆಗೂ ಕೂಡ 1/4 ಪೀಸ್ನ ಎತ್ಕೊಬಿಡ್ತು. ಅದು ಎತ್ಕೋಬೇಕಾದ್ರೆ ಕಿರ್ಚುತ್ತೆ ನೋಡಿ. ಅವಾಗ ಒಂದೊಂದು ಸರಿ ಒಂದೊಂದು ಥರ ಸೌಂಡ್ ಬರುತ್ತೆ. ಅದು ಬೈಯುತ್ತಾ ಏನೋ ಗೊತ್ತಿಲ್ಲ. ನನ್ನ ಪ್ರಕಾರ ಬೈಬೋದು ಅನ್ಕೋತೀನಿ. ಇಲ್ಲಿಟ್ಬಿಟ್ಟಿದ್ದಾಳೆ, ಕೊಟ್ಟಿಲ್ಲ ನನಗೆ ಅಂತೇಳಿ ಬೈಕೋತಿರ್ಬೋದು ಅಂತ ನಾನೇ ಗೆಸ್ ಮಾಡ್ತಿರೋದು ಆ ಥರ. ಒಂದೊಂದು ಸರಿ ಈ ಥರ ಆಟ ಆಡಿಸಿ ಕೊಟ್ಟರೆ ಏನೋ ಒಂಥರ ಮಜಾ ಇರುತ್ತೆ ಅಂತೇಳಿ ಆ ಥರ ಮಾಡ್ತೀನಿ. ತುಂಬ ಅಪರೂಪ ಈ ಥರ ಎಲ್ಲ ಮಾಡೋದು. ಇಲ್ಲಾಂದರೆ ಡೈರೆಕ್ಟಾಗಿ ಕಿರ್ಚಿದ ತಕ್ಷಣವೇ ಹಾಕ್ಬಿಡ್ತೀನಿ ಅಷ್ಟೇ. ಮೊಟ್ಟೆ ಸ್ಮೆಲ್ಲಿಗೆ ಅದು ಆ ಥರ ಕಿರ್ತಾ ಇದೆ. ಹಾಗೆ ಅದಕ್ಕೆ ಮೊಟ್ಟೆ ಎಲ್ಲ ಹಾಕಿದ್ರೆ ತಿನ್ನಲ್ಲ. ಒಂದೇ ಇದ್ದಾಗ ಸ್ವಲ್ಪ ಕೊಬ್ಬು, ಕರ್ಗಿನಿ ಇದ್ದಾಗ ಏನು ಮಾಡುತ್ತೆ, ಇಬ್ಬರು ಸೇರ್ಕೊಂಡು ತಿಂದ್ಬಿಡ್ತಾರೆ. ಅಂದರೆ ಎಗ್ ಅಂದರೆ ಬೇಯಿಸಿರೋದೆಲ್ಲ ಹಾಗೆ ಹಸಿದು. ಒಂದೇ ಇದ್ದಾಗ ತಿನ್ನಕ್ಕೆ ಹೋಗಲ್ಲ, ಅದಕ್ಕೆ ನಾನು ಹಾಕಕ್ಕೆ ಹೋಗಲ್ಲ. ಒಂದು 1/4 ಪೀಸ್ ಹಾಕ್ಬಿಡ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.